ನಾನು ಇಂದು ಕರ್ನಾಟಕದ ಜನತೆಯ ಪರವಾಗಿ ಅದರಲ್ಲಿಯೂ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಜನತೆ ಪರವಾಗಿ ಇಲ್ಲಿ ನಿಂತು ಕೇಂದ್ರ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡುತ್ತಿದ್ದೇನೆ. ನಮ್ಮ ಕೇಂದ್ರ ಸರ್ಕಾರವು ಅನೇಕ ರಾಜ್ಯಗಳಲ್ಲಿ ಏಮ್ಸ್ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಅನ್ನು ಸ್ಥಾಪಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ಒಂದೂ ಇಲ್ಲ. ಇದಕ್ಕಾಗಿ ನಾನು ಘನ ಸರ್ಕಾರಕ್ಕೆ ನಮ್ಮ ಕರ್ನಾಟಕವನ್ನು ದಯವಿಟ್ಟು ಗಮನಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ಈ ಆಸ್ಪತ್ರೆ ನಾನು ಹುಬ್ಬಳ್ಳಿಯಾಗಲಿ ಬೆಂಗಳೂರಿಗಾಗಲಿ ಕೇಳ್ತಾ ಇಲ್ಲ. ನಾನು ಕೇಳ್ತಿರುವುದು ರಾಯಚೂರು ಜಿಲ್ಲೆಗಾಗಿ. ರಾಯಚೂರು ಜಿಲ್ಲೆ ಬಹಳ ಹಿಂದುಳಿದಿದೆ. ನೀತಿ ಆಯೋಗದ ಪ್ರಕಾರ ಸಹಿತ ಅನೇಕ ಹಿಂದುಳಿದ ಪ್ರದೇಶಗಳಲ್ಲಿ ಅದು ಒಂದಾಗಿದೆ. ಮೈಸೂರು ದೊರೆಗಳ ಕೃಪೆಯಿಂದ ದಕ್ಷಿಣ ಕರ್ನಾಟಕವು ಸಮೃದ್ಧಿಯಾಗಿ ಬೆಳೆದಿದೆ. ಆದರೆ ಕಳೆದ 250 ವರ್ಷದಲ್ಲಿ ಪರರ ದಬ್ಬಾಳಿಕೆಯಲ್ಲಿ ಅದು ನಿಗ್ಲೆಕ್ಟ್ ಆಗಿ ಅಥವಾ ಮರೆತು ಹೋದಂತಾಗಿದೆ. ಅಲ್ಲಿ ಉತ್ತಮವಾದ ಆರೋಗ್ಯದ ಯಾವುದೇ ಒಂದು ಉಪಾಯಗಳಿಲ್ಲ. ಅಲ್ಲಿ ತೀರ ಬಡತನ, ಆರೋಗ್ಯದ ಸಮಸ್ಯೆ ಮತ್ತು ವಿದ್ಯಾಭ್ಯಾಸದ ಕೊರತೆ ಇನ್ಸ್ಟಿಟ್ಯೂಷನ್ ಇದ್ದರೂ ಸಹಿತ ಅವು ಉತ್ತಮ ರೀತಿಯಾಗಿ ಇಲ್ಲ. ಇದರಿಂದ ಅಲ್ಲಿಯ ಬಡ ಜನರು ತಮ್ಮ ಆರೋಗ್ಯಕ್ಕಾಗಿ ಮಾಡುವ ಖರ್ಚನ್ನು ಅವರು ಬೆಂಗಳೂರು ಅಥವಾ ದೊಡ್ಡ ಪ್ರದೇಶದಲ್ಲಿ ಇರೋರಿಗಿಂತ ಹೆಚ್ಚು ಖರ್ಚನ್ನು ಮಾಡುತ್ತಾರೆ. ಅವ್ರಿಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಅವರು ದೂರದ ಬೆಂಗಳೂರಿಗಾಗಲಿ ಅಥವಾ ಹೈದರಾಬಾದಕ್ಕಾಗಲಿ ಹೋಗಬೇಕಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ನಾವು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಲ್ಲಿ ಮಾಡಿದರೆ ಬಹಳ ಅನುಕೂಲವಾಗುತ್ತದೆ. ಆರ್ಟಿಕಲ್ 371J ಪ್ರಕಾರ ಇಂಥ ಸಂಸ್ಥೆಗಳನ್ನು ಅಲ್ಲಿ ಸ್ಥಾಪಿಸಿದರೆ ಅವರಿಗೆ ಪ್ರತಿಶತ 70ರಷ್ಟು ಜನರು ಅಲ್ಲಿಯ ಜನರಿಗೆ ಇದು ಸೀಟು ಸಿಕ್ಕು ಮತ್ತು ಅಲ್ಲಿಯೇ ಪದವಿಯನ್ನು ಪಡೆದು ಜನರಿಗೆ ಸಹಾಯ ಮಾಡಲು ಉಪಯೋಗವಾಗುತ್ತದೆ. ನೀವು ಕರ್ನಾಟಕದ ಸಂಖ್ಯೆಗಳಿಂದ ನೋಡಿದರೆ ವಿದ್ಯಾಭ್ಯಾಸದ ಕೊರತೆ ರಾಯಚೂರು ಜಿಲ್ಲೆಯಲ್ಲಿ ಬಹಳವಾಗಿದೆ. ಅಲ್ಲಿ ಕೇವಲ 48% ಅಷ್ಟು ಜನರು ಮಹಿಳೆಯರು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಥವಾ ಲಿಟ್ರಸಿ ರೇಟ್ ಇದೆ. ಅದೇ ಥರ ಪುರುಷರು ಕೇವಲ 60% ಮಾಡ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಕೊರತೆಯಿಂದ ಜನರಿಗೆ ಬಹಳ ಅನಾರೋಗ್ಯದ ಒಂದು ಸಮಸ್ಯೆ ಕಾಡುತ್ತಾ ಇದೆ. ಗೋಪಾಲದಾಸರು ಹೇಳಿದ ಒಂದು ಕೀರ್ತನೆಯನ್ನು ನೆನಪಿಸಿಕೊಂಡು ನಾನು ನಮ್ಮ ಘನ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ನಮ್ಮ ಆರೋಗ್ಯ ಮಂತ್ರಿಗಳ ಇನ್ನೊಂದು ಅರಿಕೆ ಮಾಡುತ್ತೇನೆ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಕೇವಲ. ಅದು ಒಂದು ಸಣ್ಣ ಸಂಸ್ಥೆಯಾದರೂ ಸಣ್ಣ ಜಿಲ್ಲೆಯಾದರೂ ಅವರ ನಮ್ಮ ಅರಿಕೆ ಇದಕ್ಕಾಗಿದೆ. ಯಾಕೆಂದರೆ ಇದು ನಮಗೆ ಬಹಳ ಸಹಾಯವಾಗುತ್ತದೆ, ಬಡ ಜನರಿಗೆ ಸಹಾಯ ಆಗ್ತಾ ಇದೆ. ನಮ್ಮ ರಾಯಚೂರು ಜಿಲ್ಲೆಯೇ ಒಂದು ಕಾಲಕ್ಕೆ ಇತಿಹಾಸವಾಗಿ ಬಹಳ ಪ್ರಸಿದ್ಧವಾಗಿದ್ದರು. ಈಗ ಅಲ್ಲಿ ಆ ಥರದ ಕೊರತೆಯು ಎದ್ದು ಕಾಣುತ್ತದೆ. ನಮ್ಮಲ್ಲಿ ನೀರಿದೆ, ತುಂಗಭದ್ರೆ ಇದ್ದಾಳೆ, ನಮ್ಮಲ್ಲಿ ಪವರ್ ಇದೆ, ಥರ್ಮಲ್ ಪವರ್ ಇದೆ, ನಮ್ಮಲ್ಲಿ ನೆಲ ಇದೆ, ಬೇಕಾದಷ್ಟು ದೊಡ್ಡ ಜಾಗ ಸಿಗುತ್ತದೆ. ಘನ ಸರ್ಕಾರವು ಮತ್ತೊಂದು ಬಾರಿ ಇದನ್ನು ಯೋಚನೆ ಮಾಡಿ ಅಲ್ಲಿ ಟರ್ಸರಿ ಕೇರ್ ಟ್ರೀಟ್ಮೆಂಟ್ ಸಲುವಾಗಿ